ಕ್ಷಮಿಸಿ ಬಾಬಾ, ಆದ್ರೆ ನಮ್ಮ ಯಜಮಾನ್ರು ಆ ಥರ ಅಲ್ಲ. ಅವ್ರು ಯಾವತ್ತೂ ಕ್ಲೀಶಂಗೆ ಜಾಮೂನ್ ಗಿಮೂನ್ ಎಲ್ಲ ತಿನ್ಸಕ್ ಹೋಗಿಲ್ಲ. ಓಕೆ ಓಕೆ, ಕನ್ಫ್ಯೂಷನ್ ಯಾಕೆ? ನಾನು ಈಗಲೇ ಅಪ್ಪಂಗೆ ಫೋನ್ ಮಾಡ್ತೀನಿ. ಸ್ಪೀಕರ್ ಹಾಕು ಶ್ರೀಹರಿ. ಹೇಳಪ್ಪ. ಹಲೋ ಅಪ್ಪ, ಎಲ್ಲಿದ್ಯಪ್ಪ? ಊಟ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ. ಓ, ಹಾಗಾದ್ರೆ ಇವಾಗ ನೀನು ಆಫೀಸಲ್ಲಿ ಕ್ಲೀಶಾ ಅವ್ರ ಜೊತೆ ಜಾಮೂನ್ ತಿಂತಾ ಇದ್ಯಾ? ಅಯ್ಯೋ ನಿಜ ಹೇಳಪ್ಪ, ಪರವಾಗಿಲ್ಲ. ಕ್ಲೀಶಾ ಅವ್ರಿಗೆ ಎಷ್ಟು ಜಾಮೂನ್ ತಿನ್ನಿಸ್ದೆ? ಒಂದಾ ಎರಡಾ? ಏ ಕಳ್ಳ, ಆಫೀಸಿಗೆ ಬಂದು ಕದ್ ನೋಡ್ತಾ ಇದೆಯೇನೋ? ಅಯ್ಯೋ ಇಲ್ಲಪ್ಪ, ಮ್ಯಾಟ್ರಿಕ್ ಬಾರಪ್ಪ. ಇವಾಗ ಏನ್ ಮಾಡ್ತಿದ್ಯಾ ಆಫೀಸಲ್ಲಿ? ಜಾಮೂನ್ ತಿನ್ನಿಸ್ತಿದ್ಯಾ ಕ್ಲೀಶಾ ಅವ್ರಿಗೆ? ಕ್ಲೀಶಾಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಅಂತ ಕಣೋ. ಅವಳು ತನ್ನ ಕೈಯಿಂದ ಸ್ವೀಟ್ ತಿನ್ನೋದಿಲ್ಲ ಅಂತ ಶಪಥ ಮಾಡಿದ್ಲಂತೆ. ಅದಕ್ಕೆ ನಾನೇ ನನ್ನ ಕೈಯಾರ ಜಾಮೂನ್ ತಿನ್ಸಿದೆ. 2 ಜಾಮೂನ್ ತಿನ್ಲು ಕಣೋ. ನೋಡು, ಈ ವಿಷಯನ ಯಾರು ಹೇಳ್ಬೇಡ. ನಿಮ್ಮ ಅಮ್ಮನಿಗಂತೂ ಮೊದಲೇ ಹೇಳ್ಬೇಡ ಕಣೋ. ನಿಮ್ಮ ಅಮ್ಮನಿಗೆ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ ಮುಗೀತು. ನೋಡು, 500 ರೂಪಾಯಿ ಕೊಡ್ತೀನಿ, ಪೂರಿ ತಿನ್ಕೊಂಡು ಪಾನಿ ಕೊಡ್ಕೊ, ಸರಿನಾ? ಆದ್ರೂ ಯಾರಿಗೂ ಹೇಳ್ಬೇಡ ಅನ್ಬಿಟ್ಟು ನೀನೇ ತಗ್ಲಾಕೊಂಡಿಯಪ್ಪ. ಓಕೆ, ಎಂಜಾಯ್. ಬಾಯ್. ಇವಾಗ ನಾನು ಕಾಲಕ್ಕೆ ಬೀಳ್ಬೇಕಾಯ್ತು. ಇಲ್ಲೇನೋ ನಡೀತಿದೆ. ಏನಾಯ್ತು? ನೋಡಪ್ಪ, ಎದೆ ಗಟ್ಟಿ ಮಾಡ್ಕೊ. ತಪ್ಪು ಮಾಡಿದ್ಯಾ, ಸಿಕ್ಕಾಕೊಂಡಿದ್ಯಾ, ಹುಷಾರಾಗಿ ಹ್ಯಾಂಡಲ್ ಮಾಡು. ದೇವ್ರನ್ನ ನೆನೆಸ್ಕೊ. ನಾನೇನು ಮಾಡಿದ್ದೀನಿ? ಒಪ್ಪ, ಎಲ್ರು ಸೇರೋ ಒಂದು ಹಾಡು ಹೇಳೋಣ. ಕತ್ತಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ನಾನು ಜಾಮೂನ್ ತಿನ್ಸಿದ್ದು ಕರಡಿಗಲ್ಲ, ಕ್ಲೀಶಾಗೆ. ಇವು ತಾವು ಜಾಮೂನು ಹಾಡ್ ಹಗಲಲ್ಲಿ ತಿನ್ಸಿದ್ರಿ. ಅಯ್ಯೋ, ಹಾಡಾಗ್ಲಲ್ಲ ಕಣೆ, ಕತ್ಲಲ್ಲೂ ತಿನ್ಸಿಲ್ವಲ್ಲ. ಆಫೀಸ್ ಅವರ್ಸ್ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಕ್ಲೀಶಾಗೆ ಜಾಮೂನ್ ತಿನ್ನಿಸ್ತೀರಾ. ನನ್ಗೆ ಯಾವತ್ತಾರು ನೀವು ಜಾಮೂನ್ ತಿನ್ಸಿದಿರೇನ್ರಿ? ಬರೀ ಚಳ್ಳೆ ಹಣ್ಣು ತಿನ್ಸ್ತೀರಾ. ಅಮ್ಮ ತಾಯಿ ಬಿಟ್ಟಾನ್ರಿ ಬೌಂಡು. ನೀನೇನ್ ಕರಡಿನ ಮಾತಾರ ಜಾಮೂನ್ ತಿನ್ಸಕ್ಕೆ? ಲೇ, ಅವ್ನು ಹೇಳೋದು ಕರೆಕ್ಟ್ ಆಗಿದೆ ಕಣೆ. ನೀನು ಕರಡಿನಾ? ಗೇಂಡಾಮೃಗ ಗೇಂಡಾಮೃಗ ಗೇಂಡಾಮೃಗವೆಲ್ಲಿ. ನೀವೇ ಹೇಳ್ಕೊಟ್ಟಿರೋದು ಇದನ್ನ. ನಿಮ್ಮೆ ಮಮ್ಮಿ ಕರಡಿ ತರ ಪಟ್ ಹಿಡ್ತಿದ್ದಾರೆ. ಕರಡಿ ಅಲ್ಲ ಅಂತೀರಾ, ನಿಮ್ಮೆ ಹೇಳಿದ್ಲಲ್ಲ. ಆ ಮೃಗನೂ ಅಲ್ಲ ಅಂತೀರಾ. ಹಾಗಾದ್ರೆ ಏನು ಮಾಯ ಆಟಕ್ಕುಂಟು ಲೆಕ್ಕಕ್ಕಿಲ್ವಾ? ಅದಕ್ಕೆ ಅಪ್ಪ ಆಫೀಸಲ್ಲಿ ಕ್ಲೀಶಾಗಿ ಜಾಮೂನ್ ತಿನ್ಸಿರೋದು. ಶ್ರೀಹರಿ, ಬೆಂಕಿ ತಣ್ಣಗಾಗಿತ್ತು, ಯಾಕಪ್ಪ ತುಪ್ಪ ಸುಡ್ದೆ? ಪಾಪ ಅಣ್ಣ, ನಿಜ ಹೇಳಿ ಏನ್ ನಡೀತು ಅಂತ. ಇಲ್ಲ ಅಂದ್ರೆ ನಿಮ್ಮನ್ನ. ಲೇ, ನಿಜ ಹೇಳ್ತಾ ಇದೀನಿ ಕಣೆ. ನಿಜ ಹೇಳಿದ್ರೆ ನಮ್ಮಲ್ವಲ್ಲ. ಲೇ, ಮನೆ ಮುಂದೆ ಕೈ ತಡ್ತೀಯಲ್ಲೇ, ಊರ್ ಮಂದಿ ಎಲ್ಲ ನಾನು ನೋಡ್ತಾ ಇದ್ದಾರೆ. ಬಿಡಿ. ಅಪ್ಪ, ಈ ಜಾಮೂನ್ ಅಮ್ಮನಿಗೆ ತಿನ್ಸು, ಲೆಕ್ಕ ಚುಪ್ತ ಆಗತ್ತೆ. ಹೌದಾ? ಈಗ ನಿಜ ಹೇಳ್ತೀನಿ ಕಣೆ. ಕ್ಲೀಶಾ ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ತಾ ಇದ್ದಾಳೆ. ನಾನು ಕೈಯಾರೆ ಸ್ವೀಟ್ ತಿನ್ನೋದಿಲ್ಲ ಅಂತ ಶಬ್ದ ಮಾಡಿದೀನಿ ಅಂದ್ಲು. ಪ್ಲೀಸ್, ನೀವು ತಿನ್ನಿಸ್ತೀರಾ ಅಂತ ಬೇಡ್ಕೊಂಡ್ಲು ಕಣೆ. ಪಾಪ ಅಂತ ತಿನ್ನಿಸಿದೆ. ಇದರಲ್ಲಿ ನಂದೇನು ತಪ್ಪಿಲ್ಲ ಕಣೆ. ಅಮ್ಮ, ಅಪ್ಪ ಹೇಳ್ತಿರೋದು ನನಗೂ ನಿಜ ಅನಿಸ್ತಿದೆ ಅಮ್ಮ. ನೋಡು. ಆಯ್ತು ಪಾಪ, ನೀ ಹೇಳ್ತಿದ್ಯಾ ಅಂತ ಒಪ್ಕೋತೀನಿ, ಆಯ್ತಾ? ಇನ್ನೊಂದ್ಸಲ ನೀವ್ ಜಾಮೂನ್ ತಿನ್ಸಿದ್ರ ನಿಮ್ಮನ್ನ ಮೇಲಿಂದ ಬಿಸಾಕದ್ನ. ಅಯ್ಯೋ, ಇನ್ಮೇಲೆ ಹಗಲಲ್ಲಾಗ್ಲಿ ರಾತ್ರಿಯಲ್ಲಾಗ್ಲಿ ಜಾಮೂನ್ ತಿನ್ಸೋದಿಲ್ಲ ಕಣೆ. ರಸಗುಲ್ಲ ಮಾತ್ರ ತಿನ್ನಿಸ್ತೀನಿ. ಅಲ್ಲಪ್ಪ, ನೀನ್ ಯಾಕಪ್ಪ ಕ್ಲೀಶಾಗಿ ಜಾಮೂನ್ ತಿನ್ಸಕ್ ಹೋದೆ? ಸುಮ್ಮನೆ ಈ ಬಾಬಾ ಬಂದಾಗಿದ್ದ ನನಗೆ ನೆಮ್ಮದಿನೇ ಇಲ್ಲ. ಈ ಮನೆಗೆ ಸರ್ಪ್ರೈಸ್ ಆಗಿ ಏನಾದ್ರೂ ತಗೊಂಬರೋಣ ಅಂತ 2 ಲಕ್ಷ ರೂಪಾಯಿ ಕ್ಯಾಶ್ನ ಮನೆಗೆ ತಂದಿಟ್ಟಿದ್ದೀನಿ. ಈ ಬಾಬಾ ಬೇರೆ ಇದ್ದಾನೆ. ಅಪ್ಪ, ನಾವು ಹೋಮ್ ಥಿಯೇಟರ್ ತರ್ಬೇಕಂತಿದ್ವಲ್ಲ, ಅದನ್ನ ತಗೊಂಬರೋಣಪ್ಪ. ಹಾಗೆ ಪ್ರೊಜೆಕ್ಟರ್ ತಗೊಂಬರೋಣ. ಈ ಹಳೇ ಕಾಲದ ಸಿನಿಮಾಗಳು ಏನ್ ಸಖತ್ತಾಗಿರುತ್ತೆ. ಯಾವ್ದ್ಯಾವ್ದಕ್ಕೋ ಖರ್ಚು ಮಾಡ್ತೀವಂತೆ. ನೀನು ಈ ಸೀರೆ ಗಿರೆ ಅಂತೆಲ್ಲ ಖರ್ಚು ಮಾಡಕ್ ಹೋಗ್ಬಿಡ್ಬೇಡ. ನಿನಗೆ ಸೀರೆಗಳನ್ನ ತಗೊಂಬರ್ಬಾರ್ದು, ಮನೆಗೆ ಹೋಮ್ ಥಿಯೇಟರ್ ತಗೊಂಬರ್ಬೇಕು ಅಂತ ನಿನ್ನ ಗಂಡ ಮತ್ತು ಮಗ ಪ್ಲಾನ್ ಮಾಡ್ತಿದ್ದಾರೆ. ಹೋಗಿ ವಿಚಾರಿಸು.
ಅಯ್ಯೋ ಕೈ ಮುಗಿತೇನಮ್ಮ, ಕಾಲಿ ಮಾತ್ರ ಬಿಡಬೇಡ. ಏನೋ ಮಾತಾಡ್ತಿದ್ದಂಗಿತ್ತು. ಏನಪ್ಪ ಜಾಮೂನ್ ಅದು ಬ್ರೆಡ್ ಜಾಮೂನ್ ಮಾಡ್ಕೊಡು ಅಂತ ಕೇಳ್ತಾ ಇದ್ನಲ್ಲ. ಬೋನಸ್ ದುಡ್ಡಲ್ಲಿ ಹೋಮ್ ಥಿಯೇಟರ್ ತರೋ ಐಡಿಯಾ ಇದೆಯಾ? ನಿನ್ಗೆ ಹೇಗಮ್ಮ ಯಾರಮ್ಮ ಹೇಳಿದ್ದು? ಬಿ ಟು ದ ಎ ಟು ದ ಬಿ ಟು ದ ಎ ಬಾಬಾ. ಆ ದುಡ್ಡನ್ನ ನೀವು ಮುಟ್ಟೋ ಹಾಗಿಲ್ಲ. ಆ ದುಡ್ಡಲ್ಲಿ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ಇಲ್ಲ ಅಂದ್ರೆ ಬಾಬಾ. ಅರ್ಥ ಆಯ್ತಾ? ಓಕೆ ಬಾಯ್. ರೆಡಿ? ಮೇಡಮ್ಮಿ, ಈ ಬಾಬಾ ಬಲ್ಕಿಲಾಡಿ ಕಣೆ. ನಾವೇ ಫಿಟ್ಟಿಂಗ್ ಇಡ್ತೀವಿ ಅಂದ್ರೆ ನಮ್ಕಿನ ಜಾಸ್ತಿ ಫಿಟ್ಟಿಂಗ್ ಇಡ್ತಾನೆ ಇವಯ್ಯ. ಅಲ್ಲ, ನಮ್ಮನೆಗೆ ನಾವ್ ಏನ್ ಬೇಕಾದ್ರೂ ತಗೋತೀವಿ. ಇವನಿಗೇನಂತೆ? ಇವ್ರು ಹೆಂಗೋ ಎಲ್ಲ ಕರೆಕ್ಟಾಗಿ ಟೆಲ್ ಮಾಡ್ತಾರೆ. ಇಲ್ಲಿರೋ ನಡೀತಿದೆ. ಇದ್ರಲ್ಲಿ ಏನೋ ಗೋಲ್ಮಾಲ್ ಇದೆ. ಇವ್ರ ಹಿಂದೆ ಬೇರೆ ಯಾರೋ ಇದಾರೆ ಕಣೆ. ಏನು ಕಣ, ಆಶೀರ್ವಾದ ತಗೊಂಡೆ. ರೆಡಿ? ಬಾಬಾ ಅವ್ರು ಬೆಳಗ್ಗೆ ನಮ್ಮಿಬ್ರಿಗೂ ಆಶೀರ್ವಾದ ಮಾಡಕ್ ಬಂದ್ಬಿಟ್ಟಿದ್ದೀರಾ ಅನ್ಸುತ್ತೆ. ಸುಖವಾಗಿರು ಬಿಡು ನನ್ ಕೈನ. ನಾನು ಹಿಮಾಲಯಕ್ಕೆ ಹೋಗ್ಬೇಕು. ಹಿಮಾಲಯಕ್ಕೆ ಹೋಗ್ತಾ ಇದ್ದೀರಾ? ಒಂದೇ ಒಂದ್ ನಿಮಿಷ, ಮನೆಯವ್ರಿಗೆಲ್ಲ ಆಶೀರ್ವಾದ ಮಾಡೋಗ್ಬಿಡಿ. ಎಲ್ಲರೂ ಬೇಗ ಬನ್ನಿ. ಬಾಬಾ ಅವರು ತುರ್ತಾಗಿ ಹಿಮಾಲಯಕ್ಕೆ ಹೋಗ್ತಾ ಇದಾರೆ. ಅವ್ರ ಆಶೀರ್ವಾದ ತಗೊಂಡು ಕಳ್ಸ್ಕೊಳ್ಳೋಣ. ಬನ್ನಿ 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 ಬನ್ನಿ. ಏನಾಯ್ತು? ಬಾಬಾ ಅವರು ಹಿಮಾಲಯಕ್ಕೆ ಹೋಗ್ತಾ ಇದ್ದಾರೆ. ಹಿಮಾಲಯದಿಂದ ದೇವ್ರು ನಂಗೆ ಹೇಳಿದ್ದಾರೆ ಅರ್ಜೆಂಟ್ ಆಗಿ ಹಿಮಾಲಯಕ್ಕೆ ಹೋಗ್ಬೇಕು. ಬಿಡಪ್ಪ ಬಿಡು. ಸ್ವಾಮಿಗಳೇ, ಅಯ್ಯೋ ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಬಾಬಾ, ಯಾಕೆ ಕದ್ದು ಮುಚ್ಚಿ ಹೋಗ್ತಿದ್ದೀರಲ್ಲ? ನಮ್ಮಿಂದ ಏನಾದ್ರು ತಾಪತ್ರೆ ಆಯ್ತಾ? ಇಲ್ಲ, ಅದು ಹಿಮಾಲಯದಿಂದ ಆದೇಶ ಬಂದಿದೆ, ಅದಕ್ಕೆ ನಾನು ಹೊರಡ್ಬೇಕು. ಬಿಡಪ್ಪ. ಹಿಮಾಲಯಕ್ಕೆ ಹೋಗ್ತಾ ಇದಾರಂತೆ. ಅವ್ರ ಬ್ಯಾಗ್ ನ ಒಂದ್ಸಲಿ ತಪಾಸಣೆ ಮಾಡಿ ನೋಡಿ. ಯಾವ್ದಾದ್ರು ವರಪ್ರಸಾದ ಸಿಗ್ಬೋದು, ಕೈ ಸಕ್ಕರೆ ಆತರ. ಅದನ್ನ ತಗೊಂಡು ಆಮೇಲೆ ಕಳ್ಸ್ಕೊಡೋಣ. ಆಕ್ಸಿಡೆಂಟ್ ಅದೇನ ತಪಾಸಣೆ ಗಿಪಾಸಣೆ ಅನ್ಕೊಂಡು ಅಂದ್ರೆ ತಪಸ್ಸು ಮಾಡಿ ಸಂಪಾದಿಸಿರೋ ಪ್ರಸಾದ ಅಂತ. ಹೋಗಿ ಬಾಬಾ, ಕೊಟ್ಬಿಡಿ. ಅಲ್ಲ, ಕೊಟ್ಟು ಏನದು ದುಡ್ಡು? ನೀವು ಡ್ರಾ ಮಾಡಿದ್ದು 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ ಏನು ರೂಮಿಂದ ಕದ್ದಿದ್ದ? ಇಲ್ಲ, ಭಗವಂತನ ವರಪ್ರಸಾದ. ಕದಿತೀರಾ ಕದಿತೀರಾ? ಬಿಟ್ಬಿಡ್ರಪ್ಪ, ನಾನು ಹೊರಡ್ತೀನಿ. ಆದ್ರೂ ಇಷ್ಟೆಲ್ಲ ವಿಷಯ ಕರೆಕ್ಟ್ ಆಗಿ ಹ್ಯಾಕ್ ತಿಳಿಯೋಕೆ ಸಾಧ್ಯ? ಇಲ್ಲ, ನಾನು ಹೇಳಲ್ಲ. ನಾನು ಹೊರಡ್ತೀನಿ. ಅಯ್ಯೋ, ಎಲ್ಲಿಗೆ ಹೋಗ್ತೀರಾ? ಇರಿ ಬಾಬಾ, ಪೊಲೀಸ್ ಅವರು ನಿಮ್ನ ಏರೋಪ್ಲೇನ್ ಹತ್ಸಿ ಆಮೇಲೆ ಹಿಮಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಕರೆಕ್ಟು. ಪೊಲೀಸ್ ಇದಾರಲ್ಲ, ಅವರು ನನಗೆ ಅಣ್ಣ ಆಗ್ಬೇಕು. ಸುವರ್ಕೆ ಬಚ್ಚೆ ಅಣ್ಣ. ಫೋನ್ ಮಾಡ್ಲಾ? ಇಲ್ಲ, ನಾನೇ ಹೇಳ್ತೀನಿ. ಅದು ಪಾಂಡುಗೆ ರಸ್ತೆಯಲ್ಲಿ ಸಿಕ್ಕಿದ ಪೆನ್ನು ನಂದೆ. ಅದರಲ್ಲಿ ಕ್ಯಾಮ್ರಾ ಇದೆ. ಪಾಂಡು ಆ ಪೆನ್ ಹಿಡ್ಕೊಂಡು ಎಲ್ಲೇ ಹೋದ್ರು ಅಲ್ಲಿ ನಡೀತಿದ್ದ ಸನ್ನಿವೇಶಗಳು ನನ್ನ ಮೊಬೈಲ್ ಡಿಸ್ಪ್ಲೇನಲ್ಲಿ ಬರ್ತಾ ಇತ್ತು. ಹಾಗಾಗಿ ನಂಗೆಲ್ಲ ವಿಷಯಗಳು ಗೊತ್ತಾಗ್ತಾ ಇತ್ತು. ಈ ತರದ್ದು ಇನ್ನೂ 4 ಪೆನ್ಗಳಿದೆ. ಆ 4 ಪೆನ್ನು ತಂದು ಕೊಟ್ರೆ ಸರಿ, ಇಲ್ಲಾಂದ್ರೆ ನಾನು ಪೊಲೀಸ್ ಅಣ್ಣಂಗೆ ಫೋನ್ ಮಾಡ್ತೀನಿ. ಬೇಡ ಬೇಡ, ನಾನು ತಗೊಂಬಂದು ಕೊಡ್ತೀನಿ. ಪೊಲೀಸ್ ಗಿಲೀಸ್ ಅಂತ ಮಾತ್ರ ಹೋಗ್ಬೇಡಿ. ನಡೀರಿ ನಡೀರಿ. ತಂದು ಕೊಡ್ಬೇಕು. ಡೋಂಗಿ ಬಾಬಾಗಳು ಇಂಥವ್ರನ್ನ ಇನ್ನ ಜನ ನಂಬ್ತಾರಲ್ಲ. ಯಪ್ಪ, ಬಾಗ್ಲು ಏನ್ರಾಯ್ತು? ಮುಂದೆ ಬರು, ಮುಂದೆ ಬರು, ಮುಂದೆ ಹೋಗು, ಹಿಡಿ ಹಿಡಿ. ನಿಮ್ಮ ಮೇಲಿಂದ ನೀವಿಬ್ರು ಬೀದಿಲಿ ಹೋಗ್ತಿರೋ ಪ್ರಾಣಿಗಳನ್ನ, ಮನುಷ್ಯರನ್ನ, ವಸ್ತುಗಳನ್ನ ಆಯ್ಕೊಂಡು ಮನೆಗೆ ತಗೊಂಬಂದ್ರೆ ಇಬ್ರು ಮನೆ ದಾಚ್ಕಾಗ್ತೀನಿ ಅಷ್ಟೇ. ಪೆನ್ ಕೊಡಿ. ಇದು ನೀವು